ಓ ಬೈ, ವಾಟ್ ಅ ವ್ಯೂ ಮ್ಯಾನ್. ಎಲ್ಲಿ ಬಂದ ನೋಡಿ ಮಾರೆ, ಸೂಪರ್. ಅಲ್ಲಿದ್ದೇವೆ ನಾವು. ಇದೇ ಎರ್ಮೈ ಫಾಲ್ಸ್. ಬ್ಯೂಟಿಫುಲ್. ಒಳ್ಳೆ ಸ್ಪಾ ಎಕ್ಸ್ಪೀರಿಯನ್ಸ್ ಆಗ್ತಾ ಉಂಟು ನೋಡಿ. ಬ್ಯೂಟಿಫುಲ್ ಮ್ಯಾನ್. ಫುಲ್ಲು ಬಂಡೆ ಒಳಗೆ ನೀರು ಫಾಲ್ಸ್ ಮ್ಯಾನ್. ಇದು ಗೋಪುರ ಹೋಯ್ತಾ ಅಂತ ಧರ್ಮಕ್ಕೆ ಒಂದು ಮೀನಿನ ಫೋಟೋ ತೆಗಿಲಿಕ್ಕೆ ಹೋಗಿ ಗೋಪುರ ಒಳಗೆ ನೀರು ಹೋಯ್ತು. ಸೊ ಬೈಕಿಂದೆಲ್ಲ ಅನ್ಲೋಡ್ ಮಾಡಿ ಫುಲ್ ನಮ್ಮ ಗೆಟಪ್ ಚೇಂಜ್ ಆಗಿದೆ ಈಗ ನೋಡಿ. ಈಗ ಫುಲ್ ಟೀ ಶರ್ಟ್ ಚಡ್ಡಿ ಪ್ರಾಪರ್ ಸ್ವಿಮ್ಮಿಂಗ್ ಮಾಡಲ್ ಇದ್ದ. ಈಗ ಎಲ್ಲ ಟ್ಯಾಂಕ್ ಬಗ್ಗೆ ಎಲ್ಲ ಸಂತೆಗಳುಂಟು. ಆ್ಯಂಡ್ ಗುಡ್ ಪಾರ್ಟ್ ಅಂತ ಹೇಳಿದರೆ ನಮ್ಮ ಸೈಡ್ಸ್ ಆ್ಯಂಡ್ ಶೂ ಒಳ್ಳೆ ಯೂಸ್ಫುಲ್ ಆಗ್ತಾ ಉಂಟು. ಈಗ ನೋಡಿ, ಇದು ಹೊಯ್ಗೆ, ಈ ಮೆಟೀರಿಯಲ್ ಉಂಟಲ್ಲ ಹೊಯ್ಗೆ, ಇಲ್ಲಿ ಖಾಲಿ ಇದಿಟ್ಟರೆ ಒಳಗೆ ಸಿಂಕ್ ಆಗ್ತದೆ. ಈ ಸೈಡ್ ಸ್ಟ್ಯಾಂಡ್ ಶೂ ಇದ್ದ ಕಾರಣ ಕರೆಕ್ಟಾಗಿ ನಿಂತಿದೆ ಅಲ್ಲಿ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಸೈಡ್ ಸ್ಟ್ಯಾಂಡ್ ಶೂ. ಬೈಕಲ್ಲಿ ಪಾರ್ಕ್ ಮಾಡಿ ಈಗ ಟ್ರೆಕ್ಕಿಂಗ್ಗೆ ಹೊರಟಿದ್ದಾವೆ. ಇಲ್ಲಿ ನೋಡ್ಬೋದು ಫಾಲ್ಸಿಗೆ 400 ಮೀಟರ್ಸ್ ಉಂಟು ಇಲ್ಲಿಂದ. ಆ್ಯಂಡ್ ನೋಡಿದರೆ ಅಲ್ಲಿ ಚೂರು ದೂರದಲ್ಲಿ ಕುದುರೆಮುಖ ಪೀಕ್ ಕಾಣ್ತಾ ಉಂಟು. ವೆರಿ ಬ್ಯೂಟಿಫುಲ್. 400 ಮೀಟರ್ಸ್ ಶಾರ್ಟ್ ಟ್ರೆಕ್ ಅಂತ ಗೊತ್ತಿಲ್ಲ, ಕಾಡುಕೋಳಿ ಅಂಥದ್ದು. ಮುಂಚೆ ನೆನಪುಂಟು ನಂಗೆ, ಇಲ್ಲಿಂದ ಎಲ್ಲಿಯೋ ಹೋದದ್ದು ನಾವು 8 ವರ್ಷ ಹಿಂದೆ ಹೋದಾಗ. ಇದೆಲ್ಲ ಇರಲಿಲ್ಲ, ಅಲ್ಲಿ ಈಗ ರೀಸೆಂಟ್ ಆಗಿರಬೇಕು. ಕರೆಕ್ಟ್ ನೆನಪುಂಟು, ಇಲ್ಲೆಲ್ಲೋ ಬೈಕ್ ಇಟ್ಟು ಇಲ್ಲಿಂದ ಈ ಸ್ಟ್ರೆಚ್ಚಲ್ಲಿ ನಡ್ಕೊಂಡು ಹೋದ ನೆನಪುಂಟು ನನಗೆ. ಕ್ಲೋಸಿಂಗ್ ಟೈಮ್ 5 PM. ಇದು ಪ್ರೈವೇಟ್ ಪ್ರಾಪರ್ಟಿ ಮೋಸ್ಟ್ಲಿ. ಪಕ್ಕದ ಎಂಟ್ರಿ ಫೀಸಲ್ಲಿ ಇರಬೇಕಿಲ್ಲಿ, ಇಲ್ಲಿ ಎದುರು ಇಲ್ಲೊಂದು ಟಿಕೆಟ್ ಕೌಂಟರ್ ಉಂಟು, 50 ರೂಪೀಸ್ ಪರ್ ಹೆಡ್. ಇವನ್ ಇಲ್ಲಿ ನಿಮ್ಗೆ ರೈಡಿಂಗ್ ಗೇರ್ಸ್ ಏನಾರು ಇಡುವ ಫೆಸಿಲಿಟೀಸ್ ಕೂಡ ಉಂಟು. ಇಲ್ಲಿಂದ ಈಗ ಒಂದೇ ರೋಡ್ ಅಂತೆ, 400 ಮೀಟರ್ಸ್. ಸೆಕೆ 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 ಉಂಟಲ್ಲ, ಇಲ್ಲ ಒಂದು ಮಲಗುವಂತ ಆಗ್ತದೆ. ಕಂಪೇರಿಟ್ಲಿ ಮಳೆ ಬಂದ ಚೂರು ಕಮ್ಮಿ ಈಗ ಸೆಕೆ. ಇದು ಒಮ್ಮೆ ಮಧ್ಯದಲ್ಲಿ ಕ್ಲೋಸ್ ಆಗಿತ್ತು ಈ ಪ್ಲೇಸ್, ಯಾಕೆಂದರೆ ಮಿಡ್ಲಲ್ಲಿ ಈಗ ನಾವೆಂತ ಹೋಗ್ತಿದ್ದೇವೆ, ಇದು ಮೋಸ್ಟ್ಲಿ ಒಂದು ಪ್ರೈವೇಟ್ ಪ್ರಾಪರ್ಟಿ. ಫಸ್ಟಿಗೆ ಬಿಡ್ತಾಯಿದ್ರು, ಮತ್ತು ಫಾರ್ ಸಮ್ ರೀಸನ್ ಕ್ಲೋಸ್ ಮಾಡಿದರು ಇದನ್ನು, ಯಾರನ್ಸು ಬಿಡ್ತಿರ್ಲಿಲ್ಲ. ಮತ್ತಿದು ರೀಸೆಂಟ್ಲಿ ಒಂದು 1-2 years ಬ್ಯಾಕ್ ವಾಪಸ್ ಓಪನ್ ಮಾಡಿದ್ದಾರೆ. ಈ ದಿಡುಪೆ ಫಾಲ್ಸ್ ಕೂಡ ಇಲ್ಲ ಆಗ್ತದೆ, ಒಂದು 10 ಕಿಲೋಮೀಟ್ರ್ ಆಚೆ ಇರ್ಬೋದು. ಅದು ಸಹ ಹೀಗೆ, ಅಲ್ಲಿ ಮಾತ್ರ ಟಿಕೆಟಿಗೆ 200 ರೂಪೀಸ್ ಪರ್ ಹೆಡ್. ಅದಾದರೆ ಪ್ರಾಪರ್ ಇದು ಡಿಪಾರ್ಟ್ಮೆಂಟಿಂದ ರಸೀದಿ ಎಲ್ಲ ಕೊಡ್ತಾರೆ. ಓಕೆ, ಒಂದು ಎಲೆಕ್ಟ್ರಿಕ್ ಫೆನ್ಸ್ ಉಂಟು ಇಲ್ಲಿ. ಡೇಂಜರ್ ಸ್ಪೆಲ್ಲಿಂಗ್ ಮಾತ್ರ ಸೂಪರ್ ಆಗಿದೆ, ಡೇಂಜರ್. ಇಲ್ಲಿ ಆನೆಗಿನೆಲ್ಲುಂಟು, ಕಾಡಲ್ಲ, ಅದಕ್ಕೋಸ್ಕರ ಒಂದು ಫೆನ್ಸಿಂಗ್ ಟೈಪ್ ಮಾಡಿದ್ದಾರೆ. ಒಲ್ಲೆಲ್ಲೂ ಆಗ್ತದೆ ಫಾಲ್ಸ್. ಆ್ಯಂಡ್ ಇದು ನೋಡಿ, ಹೈಡ್ರೋ ಎಲೆಕ್ಟ್ರಿಸಿಟಿ ಜನ್ರೇಷನ್, ಮೇಲೆ ಗುಡ್ಡಂದ ನೀರು ಬರೋದು, ಇಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತದೆ. 3 ಫೇಸ್ ಅಂತ ಇದು, 3 ಕಾಯಿಲ್ ಅಂತ ಉಂಟು. 24/7 ಪವರ್ ಇರ್ತದೆ ಇಲ್ಲಿ. ಲಾಸ್ಟ್ ಟೈಮ್ ಬಂದದ್ದು ನಾವು ಇಲ್ಲಿಂದ ಬಂದದಿರಬೇಕು.
ಅಂದರೆ ಇನ್ನೊಂದು ರೂಟ್ ಇದು, ಇನ್ನೊಂದು ರೋಡ್ ಅಲ್ಲಿ ಮೇಲಿಂದ ಲಾಸ್ಟ್ ಟೈಮ್ ಬಂದದ್ದು. ಹೌದು, ಈಗಲ್ಲ, ಈಗ ಕ್ಲೋಸ್ ಆಗಿದೆ. ಈಗ ಈಚೆಂದೆಲ್ಲ ಬರಬೇಕು. ಡೋಂಟ್ ಡೂ ದಿಸ್ ಪ್ಲೀಸ್, ಡೋಂಟ್ ಡೂ ದಿಸ್. ರೈನಿ ಸೀಸನಲ್ಲಿ ಬಂದರೆ ಫುಲ್ ಇಲ್ಲೆಲ್ಲ ಫುಲ್ ವಾಟರ್ ಕ್ರಾಸಿಂಗ್ ಇರ್ತದೆ. ಇಲ್ಲಿಗ ಮಾಂಸ ಇರ್ಬೋದು, ಎಲ್ಲಿಗೆ ಹೋಗಿಲ್ಲ. ನಮ್ಮ ಫ್ರೆಂಡ್ ಅಲ್ಲ ಮಾಮ್ಸ್, ಟ್ರೆಕ್ಕಿಂಗ್ ಹೋಗುವಾಗ ಎಲ್ಲ. ಏಕೆ ಲೀಚ್ ಲಾಸ್ಟ್ ಸ್ಟ್ರೆಚ್ಚಲ್ಲಿದೆ. ಈ ಒಂದು ಟರ್ನ್ ಕಳೆದ್ರೆ ಡೈರೆಕ್ಟ್ ಫಾಲ್ಸಿಗೆ. ಆ್ಯಂಡ್ ಯಾ, ದಿಸ್ ಈಸ್ ದ ಮೈ ಫಾಲ್ಸ್. ಇದೇ ಎರ್ಮೈ ಫಾಲ್ಸ್. ಬ್ಯೂಟಿಫುಲ್. ಒಳ್ಳೆ ಸ್ಪಾ ಎಕ್ಸ್ಪೀರಿಯನ್ಸ್ ಆಗ್ತಾ ಉಂಟು ನೋಡಿ. ಈಗ ಫಾಲ್ಸಿಂದ ಚೂರು ಮೇಲೆ ಹೋಗ್ತಿದ್ದೇವೆ. ಹಾಗೆ ಮೇಲೆ ಎಲ್ಲಿ ಆಗ್ತಾ ನೋಡುವ ಅಂತ. ಇಲ್ಲೋ ವಿಡಿಯೋಲ್ಲಿ ನೋಡುವಾಗ ಆಗ್ತದೆ ಅಂತ ಇತ್ತು. ಸ್ಟ್ರಕ್ಚರ್ ನೋಡಿ ಹೇಗೆ ಉಂಟು ಅಂತ. ಇದು ಬ್ಯೂಟಿಫುಲ್ ಉಂಟು. ಇದು ಒಂಥರ ಬೇರೆ ಬ್ರೋ. ಟಫ್ ಉಂಟು ಇಲ್ಲಿಂದ ಮೇಲಿಂದ ಹೋಗುದಾ ಅಂತ ಇನ್ನೊಂದು. ಸ್ಟೆಪ್ ಇಂಕ್ಲೈನ್ ಮೇಲೆ ಮುಟ್ಟಿದ್ರೆ ಸಾಕು, ಸಾರ್ಥಕ. ಫುಲ್ ಮೇಲೆ ಬಂದೆ ಮಾತ್ರ ಈಗ. ಓ ಬೈ, ಓ ಬೈ, ವಾಟ್ ಅ ವ್ಯೂ ಮ್ಯಾನ್. ಎಲ್ಲಿ ಬಂದ ನೋಡಿ ಮಾರೆ, ಸೂಪರ್. ಅಲ್ಲಿದ್ದೇವೆ ನಾವು. ಇನ್ನು ಎದುರಲ್ಲಿ ಆಗ್ತದೆ. ಇಲ್ಲೊಂದು ಪೂಲ್ ಉಂಟು ನೋಡಿ, ಇನ್ಫಿನಿಟಿ ಪೂಲ್ ಲೆಕ್ಕ. ನಾಯ್ಸ್. ಇನ್ನೂ ಮೇಲೆ ಹತ್ಲಿ ಆಗ್ತದೆ ಅಷ್ಟು ಹರಸಾಹಸ ಮಾಡುವವರಿಗೆ. ನಾಯ್ಸ್. ಅನ್ಫಾರ್ಚುನೇಟ್ಲಿ ಆಗ ಅಲ್ಲಿ ಮೀನಿದು ವಿಡಿಯೋ ತೆಗಿಲಿಕ್ಕೆ ಗೋಪುರವನ್ನು ನೀರಿನೊಳಗೆ ಹಾಕಿದ್ದೆ. ಅವಸ್ಥೆ ನೋಡಿ ಈಗ ಹೇಗುಂಟು ಅಂತ. ನೀರೋಗಿದೆ ಒಳಗೆ. ಆ್ಯಂಡ್ ಇಲ್ಲಿ ಸಹ ನೋಡ್ಬೋದು. ಇದು ಗೋಪುರ ಹೋಯ್ತಾ ಅಂತ ಧರ್ಮಕ್ಕೆ ಮೀನಿನ ಫೋಟೋ ತೆಗಿಲಿಕ್ಕೆ ಹೋಗಿ ಗೋಪುರ ಒಳಗೆ ನೀರು ಹೋಯ್ತು. ಇನ್ನು ನೋಡೋ, ಇನ್ನೀಗ ಸದ್ಯಕ್ಕೆ ನಾನು ಗೋಪುರ ಆನ್ ಮಾಡೋದಿಲ್ಲ, ಆಫ್ ಇಡ್ತಾನೆ. ಇನ್ನೆಂತ ಇದ್ರು ಮೊಬೈಲಲ್ಲಿ ಶೂಟ್ ಮಾಡುವ. ಸ್ವಲ್ಪ ಸರ್ಕಸ್ ಮಾಡಿ ಎಡೆಯಿಂದ ಬಂದು ಹೀಗೆ ಬಂದೆ ನೋಡಿ. ಈಚೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಿ. ನಾಯ್ಸ್. ಇಲ್ಲಿ ನೋಡಿ, ನೀರು ನೋಡಿ ಬಂಡೆ ಎಡೆಯಿಂದ ಬರುದು. ಇದು ಮಾತ್ರ ಒಟ್ರಾಸಿ ಜಾರ್ತದೆ. ಇದು ಮಾತ್ರ ಹೆವಿ ಜಾರ್ತದೆ, ಜಾಗ್ರತೆಯಲ್ಲಿ ಹೋಗ್ಬೇಕು. ವೆರಿ ಸ್ಲಿಪ್ಪರಿ ಆ ಸ್ಟ್ರೆಚ್ ಉಂಟಲ್ಲ. ಬಟ್ ನೀರು ನೋಡಿ ಇದರ ಎಡೆಯಿಂದ ಬರುದು ಕಲ್ಲಿನ. ವಾ
12 ಎಡೆಯಿಂದ ನೀರು ಬರುದಾ, ಬ್ಯೂಟಿಫುಲ್ ಮ್ಯಾನ್. ವರ್ತ್ ಬ್ರೋ, ಕಂಪ್ಲೀಟ್ಲಿ ವರ್ತ್ ಇದು ನೋಡಿ. ಅದರ ಒಳಗಿಂದ ನೀರು ಬರುದು. ಬ್ಯೂಟಿಫುಲ್ ಮ್ಯಾನ್. ಫುಲ್ಲು ಬಂಡ ಒಳಗೆ ನೀರು ಫಾಲ್ಸು ಮ್ಯಾನ್. ಇನ್ನು ಮೇಲೆ ಹತ್ತಿದ್ದೆವು. ಆಗ ಅಂಡರ್ಗ್ರೌಂಡ್ ಫಾಲ್ಸ್ ಇದ್ದದ್ದು ಇಲ್ಲಿ. ಇನ್ನು ಸಹ ಮೇಲೆ ಹತ್ತಲಿಕ್ಕಾಯ್ತು, ಸೈಡಿಂದ ಬರಲಿಕ್ಕಾಯ್ತು. ಓ ಅಲ್ಲಿಂದ. ಆ್ಯಂಡ್ ನಾವು ವಿ ಆರ್ ಗೆಟಿಂಗ್ ಟು ದ ಸೋರ್ಸ್. ಇನ್ನೂ ಹೋಗ್ಬೋದು, ಹತ್ತಿಕೊಂಡು ಹೋಗ್ಬೋದು ಮೇಲೆ ಇನ್ನೂ ಸಹ. ಬಟ್ ಇದು ಸೋರ್ಸ್. ಇಲ್ಲಿಂದ ಮೋಸ್ಟ್ಲಿ ಎಲ್ಲಿಯೋ ಆ ಗುಹೆ ಒಳಗೆ ಹೋಗ್ತದೆ ನೀರು, ಮತ್ತೆ ಅಲ್ಲಿಂದ ಕೆಳಗಿಂದ ಬರೋದು ಅದು. ಐ ಗೆಸ್ ವಿಲ್ ಎಂಡ್ ಹಿಯರ್. ಯಾಕಂದ್ರೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋದರೆ ಇನ್ನೂ ಮೇಲೆ ಬೇಕಾದಷ್ಟು ಹೋಗ್ಬೋದು, ಇನ್ಫೈನೈಟ್. ಹತ್ತಿ ಕುದುರೆಮುಖ ಮೇಲೆ ಹುಟ್ಟಬೋದು, ಮತ್ತೆ ಕುದ್ದುಬೋದು ಈಗ ಅಲ್ಲಿಂದ. ಎಫ್ ಜಿ ಅಲ್ಲಿ ಎಫ್ ಜಿಗೆ ಹೋಗಲ್ಲ ಬರಂದು. ಫಾಲ್ಸ್ಗೆ ಬರೋದು ದೊಡ್ಡ ವಿಷಯ ಇಲ್ಲ, ಬಟ್ ಬಂದವರು ಇಂಥ ಕೆಲಸ ಒಂದು ದಯವಿಟ್ಟು ಮಾಡಬೇಡಿ. ಇಂಥ ಕೆಲಸ ಅಂಥ ಕೆಲಸ. ಇದ್ಯಾರೋ ಲೆಜೆಂಡ್ ಮರದಲ್ಲಿ ಬಾಟಲ್ ಸಿಟ್ಟು ಹೋಗಿದ್ದಾರೆ, ಯಾರೋ ಅಲ್ಟ್ರಾ ಲೆಜೆಂಡ್ಸ್. ಅಂಥ ಒಂದು ಕೆಲಸ ಮಾಡಬೇಡಿ ಪ್ಲೀಸ್. ಬನ್ನಿ ಎಂಜಾಯ್ ಮಾಡಿ, ನೀರಲ್ಲಿ ಆಟಾಡಿ, ಫೋಟೋಸ್ ತೆಗೀರಿ, ಹೋಗಿ ಅಷ್ಟೇ. ನೇಚರನ್ನು ಹಾಳು ಮಾಡಬಾರ್ದು. ಸೊ ಈಗ ನಾವು ಕೆಳಗೆ ಹೋಗ್ತಿದ್ದೇವೆ, ಟು ದ ಕೆಳಗಿನ ಫಸ್ಟ್ ಟೈರಿಗೆ ಹೋಗ್ತಿದ್ದೇವೆ. ಅಲ್ಲಿ ಸ್ವಲ್ಪ ನೀರಲ್ಲಿ ಚಿಲ್ ಮಾಡುವ. ಇನ್ನೊಂದು ಹಿಡನ್ ಫಾಲ್ಸ್ ನೋಡಿ. ಈ ನೀರು ಇದು ಎಲ್ಲಿಂದ ಬರುದು ನೋಡಿ. ಇಲ್ಲಿ ನೀರೇ ಇಲ್ಲ, ಅದರ ಮೇಲೆ ಹೋಗ್ತೇನೆ ನೋಡಿ. ಇಲ್ಲಿ ಕೆಳಗಿಂದ ನೀರು ಬರ್ತಾ ಉಂಟು, ಇಲ್ಲಿ ನೀರಿಲ್ಲ. ಎಲ್ಲಿಂದ ಬರೋದು? ಹಿಡನ್. ಈ ನೇಚರ್ ಉಂಟಲ್ಲ ಇಷ್ಟು ಬ್ಯೂಟಿಫುಲ್ ನೋಡಿ. ಅದಾಗೆ ನೀರಿನ ಒಳಗಿಂದ ಪಾತ್ ಕ್ರಿಯೇಟ್ ಮಾಡಿ ನೀರು ಬರ್ತಾ ಉಂಟು. ಸೊ ದಿಸ್ ಇಸ್ ನಾಟ್ ಮ್ಯಾನ್ ಮೇಡ್, ಇದೆಲ್ಲ ನ್ಯಾಚುರಲ್. ಸೊ ಅಲ್ಲಿ ನೋಡಿರ್ಬೋದು ಒಂದು ಹಿಡನ್ ಫಾಲ್ಸ್ ಇತ್ತು, ಅದೇ ಟೈಪ್ ಇಲ್ಲಿ ಒಂದು ಹಿಡನ್ ಪ್ಯಾಸೇಜ್ ಉಂಟು ನೀರಿದು. ಅಂಥದ್ದು ಎಷ್ಟು ಇರ್ಬೋದೇನೋ ದೇವರೇ ಗೊತ್ತು. ಇದೆಲ್ಲ ಕ್ಲೀನ್ ವಾಟರ್ಸ್, ಕಲ್ಲಿನ ಎಡೆಯಿಂದ ಬರುವಾಗ ಉಂಟಲ್ಲ, ಫಿಲ್ಟರ್ ಆಗಿ ಬರೋದು ನೀರೆಲ್ಲ. ಬ್ಯೂಟಿಫುಲ್. ಸೊ ಎಲ್ಲ ನೀರಲ್ಲೆಲ್ಲ ಆಟಾಡಿ ಈಗ ವಾಪಸ್ ಒಮ್ಮೆ ಫ್ರೆಶ್ ಅಪ್ ಆಗಿ ಹೊರಡ್ತಿದ್ದೇವೆ. ಒನ್ ಲಾಸ್ಟ್ ಟೈಮ್ ನೋಡಿ ನಮ್ಮ ಎರ್ಮೈ ಫಾಲ್ಸ್. ಈಗ ಹೋಗೋ ರಿಟರ್ನ್. ಈಗ
ದಿ ಒನ್ ಆ್ಯಂಡ್ ಓನ್ಲಿ ಕ್ವಶನ್, ನನ್ನ ಗೋಪುರ ಆನ್ ಆಗ್ತದಾ ಅಂತ. ನೀರು ಹೋಗಿ ಒಳಗೆ ಹೋಪ್ಫುಲಿ ಆನ್ ಆದರೆ ಸಾಕು. ಅದಕ್ಕೆ ಈಗ ಆನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ಮನೆಗೆ ಹೋಗಿ ಅದನ್ನು ಮಿಸ್ಯೂರು ಡ್ರೈ ಮಾಡಿಸಿ, ಅದು ನಮ್ಮ ಜುಗಾಡ್ ಟೆಕ್ನಿಕ್ ಉಂಟಲ್ಲ, ಅಕ್ಕಿಯೊಳಗೆ ಇಡೋದು. ಅಕ್ಕಿಯಲ್ಲಿ ಇಟ್ಟು ಬಿಸಿಲಲ್ಲೆಲ್ಲ ಇಟ್ಟು ನೋಡುವ, ಒಂದು 2-3 ದಿವಸ ಒಳಗಿಟ್ಟು ಆನ್ ಆದರೆ ಜೈ ಪಾಸ್, ಇಲ್ಲ ಅಂತ ಹೇಳಿದರೆ ನಿಟ್ಟು ಸಿ ನೋಡಿ. ಆಗ ನಾವು ಇಲ್ಲಿ ಓದೋದು, ಇಲ್ಲಿ ಮೇಲೆ ಇದ್ದೇವೆ ನೋಡಿ, ಇಲ್ಲಿಂದ ಲೆಟ್ಸ್ ಗೋ. ಓಕೆ, ಸೊ ಈಗ ಗೇರಪ್ ಆಗಿತ್ತು, ಇನ್ನು ರಿಟರ್ನ್ ಮನೆಗೆ. ಟ್ರೇಲ್ ಉಂಟು, ಹೋಗ್ತದಂತೆ, ಒಂದು ಮನೆಗೆ ಹೋಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ರೆಕಾರ್ಡ್ ಮಾಡಲಿಕ್ಕೆ ಗೋಪುರ ಇಲ್ಲ ನನ್ನಲ್ಲಿ ಈಗ. ಯಾಕೆಂದ್ರೆ ಆನ್ ಮಾಡುವ ರಿಸ್ಕ್ ತಗೊಳ್ಳೋದಿಲ್ಲ, ಯಾಕೆಂದರೆ ಡಮರ್ ಆಗೋ ಸೀನ್ ಉಂಟದು ಈಗ ಹಾಗೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾನೆ. ಹೋಪ್ಫುಲಿ ನಿಮಗೆ ಎರ್ಮೈ ಫಾಲ್ಸ್ ನೋಡಿದ್ದೆ ಹೇಗಿತ್ತು ಅಂತ, ಇವನ್ನೆಲ್ಲ ಬೇಕಾಗೋ ಡೀಟೇಲ್ಸ್ ಕೊಟ್ಟಿಯಾನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾ ಬಾಯ್. ಸಿ ಯು ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.